40-45 ವರ್ಷದಿಂದ ವಾಕಿಂಗ್ ಬರ್ತೀವಿ. ಬೆಳಗ್ಗೆ ಹೊತ್ತು ಸಾಯಂಕಾಲದ ಹೊತ್ತು ಬರ್ತೀವಿ ಒಂದೊಂದ್ಸರಿ. ಯಾವಾಗಲೂ ಮೇಳ ಶುರುವಾದಾಗ ನಾವು ಇಲ್ಲೇ ಮಾವಿನ ಹಣ್ಣು ತೊಗೊಳ್ಳೋದು. ಹಲಸಿನ ಮೇಳ, ಮಾವಿನ ಮೇಳ ಚೆನ್ನಾಗಿ ಯೂಸ್ ಮಾಡ್ತೀವಿ ನಾವು. ಇಲ್ಲಿ ಪೌಡ್ರ್ ಹಾಕಿರಲ್ಲ ಅನ್ನೋ ಒಂದು ಇದು ಗೊತ್ತಾಗುತ್ತೆ. ಆರ್ಗ್ಯಾನಿಕ್ ಇರುತ್ತೆ, ತಿಂದರೆ ಗೊತ್ತಾಗುತ್ತೆ, ಚೆನ್ನಾಗಿರುತ್ತೆ ಮಾತ್ರ. ನಾವು ಸಾಧಾರಣ ರಸ್ಪುರಿ ಮತ್ತು ಬಾದಾಮಿ ಇಷ್ಟಪಡ್ತೀವಿ. ಇವರು ಆಲ್ಫೋನ್ಸೋ ಅಂತಾರೆ, ಏನೇನೋ ಹೇಳ್ತಾರೆ. ಬಾದಾಮಿ ಇದು ಏನಿಲ್ಲ, ಚೆನ್ನಾಗಿರುತ್ತೆ ಹಣ್ಣು. ಯಾವಾಗಲೂ ಇಲ್ಲಿ ತೊಗೊಳ್ತೀವಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಿಸ್ ಮಾಡಲ್ಲ, ಕಾಯ್ತಾ ಇರ್ತೀವಿ ನಾವು ಪ್ರತಿ ವರ್ಷ ಇದಕ್ಕೋಸ್ಕರ. ಹೌದು ಹೌದು ಹೌದು, ಹೊರಗಡೆ ತಿನ್ನೋದೇ ಇಲ್ಲ, ಕಾಯ್ತಾ ಇರ್ತೀನಿ ನಾನು ಕಂಟಿನ್ಯೂಸ್ ಆಗಿ. ಆಮೇಲೆ 1 ಮಂತ್ಗೆ ಆಮೇಲೆ ಸ್ಟೋರ್ ಮಾಡು ಇಟ್ಕೊಳ್ತೀವಿ ನಾವು ತೊಗೊಂಡೋಗಿ. ಈಗೇನು 2 ಮಂತ್ಸ್ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಏನಾಗಲ್ಲ. ಆಮೇಲೆ 2 ಮಂತ್ಸ್ ತಿಂತೀವಿ ನಾವು. ಸೊ ಆಲ್ಮೋಸ್ಟ್ ಯೂಸ್ ಮಾಡ್ತೀವಿ, ಚೆನ್ನಾಗಿ ಯೂಸ್ ಆಗ್ತಾ ಇದೆ. ನಾಮಿನಲ್ ಆಗಿದೆ, ಏನು ರೇಟ್ ತೊಗೋಬೋದು ಸರ್. ಎಲ್ಲನೂ ಫೇವ್ರೇಟ್. ದಶೇರಿ ಫೇವ್ರೇಟ್ ಸರ್, ಎಲ್ಲನೂ ಫೇವ್ರೇಟೇ. ಮಾವಿನಕಾಯಿ ಸೀಸನ್ ಅಲ್ವಾ ಸರ್, ಸೀಸನಲ್ಲಿ ಎಲ್ಲ ಫೇವ್ರೇಟೇ. ದಶೇರಿ ಇಷ್ಟ ಸರ್. ಅಂದರೆ ರೀಸನೇಬಲ್ ಪ್ರೈಸ್ ಹಾಕಿರ್ತಾರೆ ನೋಡಿ, ಇಲ್ಲಿ ಪ್ರೈಸ್ ಲಿಸ್ಟ್ ಹಾಕಿರ್ತಾರೆ ಸರ್. ಆ ಪ್ರೈಸ್ಗೆ ಮಾರ್ತಾರೆ. ಮತ್ತು ರೈತರಿಂದ ಡೈರೆಕ್ಟಾಗಿ ನಮ್ಗೆ ಇಲ್ಲಿ ಸಿಗುತ್ತೆ, ಅದು ಒಂದು ಬೆನಿಫಿಟ್. ಮತ್ತು ಯಾವುದು ಕೆಮಿಕಲ್ ಅದು ಇದೇನು ಇರಲ್ಲ. ಆಲ್ಮೋಸ್ಟು ಹೆಲ್ದಿಯಾಗಿ ಆರ್ಗ್ಯಾನಿಕ್ ಆಗಿರುತ್ತೆ ಸರ್.